ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಂತೂ ಸಖತ್ತಾಗಿದ್ದೀನಿ. ಇವತ್ತಿನ ತುಂಬ ದಿನ ಆದಮೇಲೆ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಪ್ಪ ಅಂತಂದರೆ, ಟ್ರಾವೆಲ್ ಮಾಡೋಣ ಅಂತ ಅನ್ನಿಸ್ತಾಯಿತ್ತು. ಎಲ್ಲಾರ ಟ್ರಿಪ್ ಹೋಗ್ಬೇಕು ಅಂತ ಅನ್ನಿಸ್ತಿತ್ತು. ಎಲ್ಲ ಕಡೆ ಮಳೆ ಆಗ್ತಾಯಿದೆ. ಸೊ ಹಾಗಾಗಿ ಯಾವ ಪ್ಲೇಸು ಅಷ್ಟೊಂದು ನನಗೆ ಇಷ್ಟ ಆಗಲಿಲ್ಲ ಸದ್ಯದ ಪರಿಸ್ಥಿತಿ ಹೋಗಲಿಕ್ಕೆ. ಸೊ ಹಾಗಾಗಿ ಇದು ಯಾವುದೋ ಒಂದು ಪ್ಲೇಸ್ನ ಸೆಲೆಕ್ಟ್ ಮಾಡಿ ನಾನು ಟ್ರಿಪ್ ಹೋಗೋಣ ಅಂತ ಅಂದ್ಕೊಂಡೆ. ಇವರು ನಮ್ಮ ಮನೆಗೆ ಹೊಸ ಗೆಸ್ಟು. ಇವ್ರ ಹೆಸರು ರಾಜ್ ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ವಲ್ಪ ಬಟ್ಟೆ ಇಟ್ಟಿದ್ದೀನಿ ಆಲ್ರೆಡಿ. ಇದೊಂದು ಇನ್ನೂ ತಗೊಳ್ಳೋದು ಬಾಕಿ ಇದೆ. ಸೊ ಇನ್ನು ಬಟ್ಟೆ ಇಡ್ತಾ ಇದ್ದೀನಿ. ಮತ್ತು ಇದರಲ್ಲಿ ನೈಟ್ ಜರ್ನಿ ಮಾಡ್ತಾ ಇರೋದ್ರಿಂದ ನಾನು ಬ್ಲ್ಯಾಂಕೆಟು ಮತ್ತು ಪಿಲ್ಲೋನ ಇದಕ್ಕೆ ಹಾಕಿದ್ದೀನಿ ಮಲಗಲಿಬೇಕು ಅಂತ. ಸೊ ಇಷ್ಟಾಗಿದೆ, ಇನ್ನೂ ಬಟ್ಟೆ ಇದೆ. ಅದನ್ನು ಫೋಲ್ಡ್ ಮಾಡಿ ಇಡಬೇಕು ಇದರಲ್ಲಿ. ಸೊ ಅದು ಇಟ್ಬಿಟ್ಟು ಕಂಪ್ಲೀಟಾಗಿ ಏನೇನು ಇಟ್ಟಿದ್ದೀನಿ ಅಂತ ಒಂದು ವಿಡಿಯೋ ಹಾಕ್ತೀನಿ. ಅದರಲ್ಲಿ ಇನ್ನೂ ಸ್ವಲ್ಪ ಇಡೋದಿದೆ. ಒಂದೆರಡು ಜೀನ್ಸು, ಒಂದು ಸಿಂಗಲ್ ಪೀಸು ಮತ್ತು ಶೂಸು, ಚಪ್ಪಲ್ಲು ಎಲ್ಲ ಎತ್ಕೊಂಡು ಹೋಗಬೇಕು. ಸೊ ಈ ಪೋರ್ಷನಲ್ಲಿ ಅದಿಡ್ತೀನಿ. ಕ್ಲಿಪ್ಸ್ ತೊಗೊಂಡಿದ್ದೀನಿ, ಯಾವುದಾದ್ರೂ ಕ್ಲಿಪ್ ಹಾಕ್ಕೋಬೇಕು. ನನಗಂತೂ ಒಂದು ದಿನಕ್ಕೂ ನೇಲ್ ಪಾಲಿಷ್ ಹಾಕೋಕ್ಕೇ ಟೈಮ್ ಸಿಕ್ಕಿರಲಿಲ್ಲ. ಇವಾಗ ಏನೋ ಒಂದು ಸ್ವಲ್ಪ ಟೈಮ್ ಇದೆ ಅಂತ ಸ್ವಲ್ಪ ಚೆನ್ನಾಗಿ ರೆಡಿ ಆಗೋಣ ಅಂತ ನೇಲ್ ಪಾಲಿಷ್ ಹಾಕ್ತಾಯಿದ್ದೀನಿ. ನಾವು ಹೋಗ್ತಿರೋದು ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ತಮ್ಮನೇಲಿ ನೋಡಿದಾಗ ಹೊಸೂರಿಗೆ ಬಂದಿದ್ದೀನಿ. ಇವಾಗ ನನಗೆ ನಿಯರೆಸ್ಟ್ ಅಂತಂದರೆ ಹೊಸೂರು ರೈಲ್ವೆ ಸ್ಟೇಷನ್ ಆಗುತ್ತೆ. ಹಾಗಾಗಿ ಇನ್ನು ಟ್ರೈನ್ ಬರೋಕ್ಕೆ ಹಾಫ್ ಆನ್ ಅವರ್ ಇದೆ. ಬೇಗನೆ ರೀಚ್ ಆಗಿದ್ದೀನಿ ಟ್ರೈನ್ ಸ್ಟೇಷನ್ಗೆ. ಸೊ ಹಾಗಾಗಿ ಇವಾಗ ಆ ಕಡೆ ಪ್ಲಾಟ್ಫಾರ್ಮಿಗೆ ಹೋಗಬೇಕು. ಇದು ಫಸ್ಟ್ ಪ್ಲಾಟ್ಫಾರ್ಮು, ಸೆಕೆಂಡಿಗೆ ಹೋಗ್ಬೇಕು. ನಾನಿವಾಗ ರೆಸಾರ್ಟ್ ರೀಚ್ ಆಗಿದ್ದೀನಿ. ಸೊ ವೆದರ್ ಮಾತ್ರ ಸೂಪರಾಗಿತ್ತು, ಕೂಲಾಗಿತ್ತು. ಮತ್ತು ಇದು ಬೀಚ್ ಬಂದುಬಿಟ್ಟು ಇದ್ರ ಪಕ್ಕದಲ್ಲೇ ಇತ್ತು. ನಾವು ಗೆಸ್ಟ್ ಹೌಸ್ ಇತ್ತಲ್ಲ, ಅದ್ರ ಪಕ್ಕದಲ್ಲಿನೇ ಹುಷಾರ್. ಬೀಚಿಂದ ಬಂದು ರೆಡಿ ಆದ್ವಿ. ನೆಕ್ಸ್ಟ್ ಇನ್ನು ಪ್ಲೇಸಿಗೆ ಹೋಗಬೇಕಾಗಿತ್ತು ನೋಡಲಿಕ್ಕೆ. ಸೊ ಹಾಗಾಗಿ ನಮ್ಮ ಕ್ಯೂಟ್ ಬೇಬಿ ಡಾಲ್ ಯಾವ ಥರ ರೆಡಿಯಾಗಿದ್ದಾಳೆ ನೋಡಿ. ಸೊ ಇವಾಗ ಹೊರಟಿದ್ದೀವಿ. ಇವಾಗ ಬಂದಿರೋದು ಆರೋವಿಲ್ಲೆ. ಸೊ ನಮ್ಮ ಋತು ಮೇಡಮ್ ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ ನೋಡಿ. ಫುಲ್ ಟ್ರೆಂಡಿಂಗಲ್ಲಿದ್ಲು ನಮ್ಮ ಋತು. ನಮ್ದಲ್ಲ, ಶೂ ಬಿಚ್ಚಬೇಕಾ? ಆದ್ರೆ ಆಗಲ್ಲಪ್ಪ. ಫೋಟೋಸ್ ಮಾತಾಡ ಅಲ್ಲ. ಏ ಬನ್ನಿ ಇನ್ನೊಂದ್ಸರಿ ಮಾಡೋಣ, ಬನ್ನಿ ಅದೇ ಥರ ರೀಕ್ರಿಯೇಷನ್ ಮಾಡೋಣ. ಏಯ್ ಅವರೆಲ್ಲ ಅಲ್ಲಿ ಹೋಗ್ತಿದ್ದಾರೆ, ಬನ್ನಿ.
ಸುಳ್ಳು ಹೇಳ್ತಿದ್ದಾರೆ ಅನಿಸ್ತಿದೆ ನನಗೆ. ಹತ್ರಕ್ಕೆ ಹೋಗಲ್ವಾ? ಹೋಗುತ್ತಾ? ಇಷ್ಟೇ ಅನ್ಸುತ್ತೆ. ಮರ ಎಷ್ಟು ದೊಡ್ಡದಾಗಿದೆ, ಎಷ್ಟೊಂದು ರೆಂಬೆ ಕೊಂಬೆಗಳಿದೆ. ಇಲ್ಲಿಂದ ಹೊರಟು ಮತ್ತೆ ಬೀಚಿಗೆ ಹೋಗೋಣ ಅನ್ನಿಸ್ತಾ ಇತ್ತು. ತುಂಬ ಸೆಕೆ ಇತ್ತು, ಹಾಗಾಗಿ ಬೀಚ್ ಸೈಡ್ ಹೋಗೋಣ ಅಂತ ಅನ್ನಿಸ್ತಿತ್ತು. ನಾವಿರೋಂಥ ರೆಸಾರ್ಟ್ದು ನೈಟ್ ವ್ಯೂ ಯಾವ ಥರ ಇದೆ ಅಂತ ನಾನೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ಒಂದು ರೀಲ್ಸ್ ಮಾಡೋಣ ಅಂತ ಅಂದ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು ಬೀಚ್ ಸೈಡಲ್ಲಿ ಆಟ ಆಡೋಕ್ಕೆ, ಹಾಗಾಗಿ ಒಂದು ರೀಲ್ಸ್ ಮಾಡ್ಕೊಂಡ್ವಿ. ಮತ್ತೆ ರೆಡಿಯಾಗಿ ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ನನ್ನ ಫ್ರೆಂಡ್ ಬರ್ಡೇ ಇರೋದ್ರಿಂದ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡ್ವಿ. ಪಾಂಡಿಚೇರಿಯಲ್ಲಿ ಮುರುಘಾ ಟೆಂಪಲ್ ಇಸ್ ಫೇಮಸ್, ಸೊ ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನೋಡ್ಬೋದು ಇವಾಗ ನೀವು, ಇದು ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಲು. ಸೊ ಇಲ್ಲಿಗೆ ಬಂದಿದ್ದೀವಿ. ತುಂಬಾ ಚೆನ್ನಾಗಿತ್ತು, ದರ್ಶನ ಅಂತೂ ಸೂಪರಾಗಾಯಿತು. ಟೆಂಪಲಿಂದ ಹೊರಟು ಇವಾಗ ಫ್ರೆಂಚ್ ಕಾಲೋನಿ ಬಂದಿದ್ವಿ, ವೈಟ್ ಹೌಸ್. ಇಲ್ಲಿ ಚೆನ್ನಾಗಿ ಬ್ಯಾಕ್ಗ್ರೌಂಡ್ ಇತ್ತು, ಸೊ ಹಾಗಾಗಿ ಸ್ವಲ್ಪ ಫೋಟೋನು ತೆಗೆಸ್ಕೊಂಡ್ವಿ. ಫೋಟೋ ತೆಗೆಸ್ಕೊಂಡು ಎಲ್ಲೆಲ್ಲಿ ಬೇಕು ಅಲ್ಲಿ ತೆಗೆಸ್ಕೊಂಡು, ಫ್ರೆಂಡ್ ಬರ್ಡೇ ಇರೋದ್ರಿಂದ ಬರ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತ ಫ್ರೆಂಚದು ಒಂದು ಕೇಕ್ ಬೇಕರಿಗೆ ಬಂದಿದ್ದೀವಿ ಇಲ್ಲಿ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇನ್ಸೈಡ್ ಅಂತ. ತುಂಬ ಸೆಕೆ ಇರೋದ್ರಿಂದ ಈ ಒಳಗಡೆ ಹೋದಾದ್ಮೇಲೆ ನಮಗಂತೂ ಬಿಗ್ ರಿಲೀಫ್ ಥರ ಸಿಕ್ತು. ಸೊ ಇವ್ರು ನನ್ನ ಫ್ರೆಂಡು, ಅವ್ರ ಮಗು ತುಂಬ ಎಂಜಾಯ್ ಮಾಡಿದ್ವಿ. ಅವ್ರ ಬರ್ಡೇ ಇರೋದ್ರಿಂದ ಕೇಕ್ನ ಕಟ್ ಮಾಡಿಸಿ ಸೆಲೆಬ್ರೇಟ್ ಮಾಡಿದ್ವಿ. ಇಟ್ ವಾಸ್ ವೆರಿ ನೈಸ್.
ಬರ್ಡೇ ಟು ಯು. ಅವಳು ಚೆನ್ನಾಗಿ ಸಾಂಗ್ ಹೇಳ್ತಾಳೆ. ಟು ಯು ಅಮ್ಮ. ಇರು ಒಂದು ನಿಮಿಷ ಸಾಕು. ಆಶಾ ಬನ್ನಿ. ಯಾಕೆ ತಗೊಳ್ಳಿ ನೀವು. ಪಾಪ ಸ್ವೀಟ್ ಹಿಂಗಿರ್ಬೇಕು, ಸೊ ಕೂಲಾಗಿದೆ ಅಲ್ವಾ? ಒಳಗಡೆ ಇರೋದೆಲ್ಲ ಹಿಂಗೆ ಅಂದರೆ ಎ ಸಿ ಹಾಕಿರ್ತಾರೆ ಫುಲ್ ವೈಟ್. ಹೋಗೋದಾ? ಚಲ್ಲ ಕೂತ್ ನೋಡೋದು ಹುಳಿ ಇರುತ್ತೋ? ಪಾಪ ನಿದ್ದೆ ಮಗುವಾಗಿದ್ದಾರೆ. ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.